ಶ್ರೀ ಸಚ್ಚಿದಾನಂದ ಶಿವಾಭಿನವ್ಯ ನೃಸಿಂಹಭಾರತ್ಯಭಿಧಾನ್ಯತೀಂದ್ರಾನ್ ವಿದ್ಯಾನಿಧೀನ್ ಮಂತ್ರನಿಧೀನ್ ಸದಾತ್ಮನಿಷ್ಠಾನ್ ಭಜೆ ಮಾನವಶಂಭುರೂಪಾನ್. ಜಗದ್ಗುರು ಶ್ರೀಮದ್ ಆದಿಶಂಕರ ಭಗವತ್ಪಾದಾಚಾರ್ಯರು ನಮ್ಮ ಸನಾತನ ಧರ್ಮದ ನಿರಂತರ ಪ್ರಚಾರಕ್ಕಾಗಿ ಸ್ಥಾಪನೆ ಮಾಡಿರ್ತಕ್ಕಂತಹ ಚತುರಾಮ್ನಾಯ ಪೀಠಗಳಲ್ಲಿ ಅತ್ಯಂತ ಪ್ರಸಿದ್ಧವೂ ಅವಿಚ್ಛಿನ್ನವಾದ ಗುರು ಪರಂಪರೆಯಿಂದ ಶೋಭಿಸ್ತಾ ಇರತಕ್ಕಂತಹ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠದ ಗುರು ಪರಂಪರೆಯಲ್ಲಿ 33ನೇ ಅಧಿಪತಿಗಳಾಗಿ ವಿಶೇಷವಾದಂತಹ ಸನಾತನ ಧರ್ಮೋದ್ಧಾರವನ್ನು ಧರ್ಮ ಪ್ರಚಾರ ಕಾರ್ಯವನ್ನು ಮಾಡಿರ್ತಕ್ಕಂಥವರು ನಮ್ಮ ಪರಾಪರ ಗುರುಗಳಾಗಿರ್ತಕ್ಕಂತಹ ಜಗದ್ಗುರು ಶ್ರೀ ಸಚ್ಚಿದಾನಂದ ಶಿವಾಭಿನವ ನೃಸಿಂಹ ಭಾರತಿ ಮಹಾಸ್ವಾಮಿಗಳವರು. ಅವರು ಮಾಡಿರ್ತಕ್ಕಂತಹ ಅಸಾಧಾರಣವಾದ ಧರ್ಮೋದ್ಧಾರ ಕಾರ್ಯಗಳಿಂದ ಸಮಸ್ತ ವಿದ್ವಲ್ಲೋಕವು ಅವರನ್ನು ಅಭಿನವ ಶಂಕರರು ಎಂದು ಕೀರ್ತಿಸಿ ಅವರ ಒಂದು ಮಹತ್ವವನ್ನು ಈ ಲೋಕಕ್ಕೆ ಎಲ್ಲ ವಿದ್ವಾಂಸರು ತಿಳಿಸಿದ್ದಾರೆ. ಜಗದ್ಗುರು ಶ್ರೀ ಸಚ್ಚಿದಾನಂದ ಶಿವಾಭಿನವ ನೃಸಿಂಹ ಭಾರತಿ ಮಹಾಸ್ವಾಮಿಗಳವರು ಅವರ ಪೂರ್ವಾಶ್ರಮದಲ್ಲಿ ನಮ್ಮ ಭಾರತ ದೇಶದ ಬಹುದೊಡ್ಡ ಸಾಮ್ರಾಜ್ಯಗಳಲ್ಲಿ ಆಸ್ಥಾನಗಳಲ್ಲಿ ಒಂದು ವಿಶಿಷ್ಟವಾದಂತಹ ಶಾಶ್ವತವಾದಂತಹ ಒಂದು ಸ್ಥಾನವನ್ನು ಹೊಂದಿರತಕ್ಕಂತಹ ಮೈಸೂರು ಮಹಾಸಂಸ್ಥಾನದಲ್ಲಿ ನ್ಯಾಯಾದಿ ಸಕಲ ಶಾಸ್ತ್ರಗಳಲ್ಲಿ ಅತಿದೊಡ್ಡ ವಿದ್ವಾಂಸರಾಗಿದ್ದಂತಹ ಕುಣಿಗಲ್ ರಾಮಶಾಸ್ತ್ರಿಗಳವರ ಪುತ್ರರಾಗಿ ಜನಿಸಿ ಈ ಧರ್ಮದ ಉದ್ಧಾರವನ್ನು ಮಾಡಿದ್ದಾರೆ. ಕುಣಿಗಲ್ ರಾಮಶಾಸ್ತ್ರಿಗಳವರು ಮೈಸೂರು ಮಹಾಸಂಸ್ಥಾನದ ದೊಡ್ಡ ವಿದ್ವಾಂಸರಾಗಿದ್ದಿದ್ದಲ್ಲದೆ ನ್ಯಾಯಶಾಸ್ತ್ರದಲ್ಲಿ ಶತಕೋಟಿ ಸತ್ಪ್ರತಿಪಕ್ಷ ಶತಕೋಟಿ ಅನ್ನುವಂತಹ ಒಂದು ಪ್ರೌಢವಾದಂತಹ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಈ ಒಂದು ಗ್ರಂಥವನ್ನು ಅಧ್ಯಯನ ಮಾಡದೆ ಯಾರೂ ಸಹ ಈಗಿನ ಕಾಲದಲ್ಲಿ ನ್ಯಾಯಶಾಸ್ತ್ರದಲ್ಲಿ ಪಂಡಿತರಾಗಲಿಕ್ಕೆ ಸಾಧ್ಯವೇ ಇಲ್ಲ. ಇಂತಹ ಅತ್ಯಂತ ಪ್ರೌಢವಾದ ಗ್ರಂಥವನ್ನು ರಚನೆ ಮಾಡಿರ್ತಕ್ಕಂತಹ ಪಂಡಿತೋತ್ತಮರು ಶ್ರೀ ಕುಣಿಗಲ್ ರಾಮಶಾಸ್ತ್ರಿಗಳವರು ಹಾಗೂ ಅವರ ಪುತ್ರರಲ್ಲಿ ಲಕ್ಷ್ಮೀ ನೃಸಿಂಹಶಾಸ್ತ್ರಿಗಳು ಅನ್ನುವವರು ಸಹ ಅನೇಕ ವಿಧವಾದಂತಹ ಅತ್ಯಂತ ಪ್ರೌಢವಾಗಿರ್ತಕ್ಕಂತಹ ಶಾಸ್ತ್ರಗ್ರಂಥಗಳನ್ನು ನ್ಯಾಯ ವೇದಾಂತಾದಿ ಶಾಸ್ತ್ರಗಳಲ್ಲಿ ಗ್ರಂಥಗಳನ್ನು ರಚನೆ ಮಾಡಿರ್ತಕ್ಕಂತಹ ಮಹಾವಿದ್ವಾಂಸರು. ಈ ರೀತಿಯಾದಂತಹ ಪಂಡಿತರ ವಂಶದಲ್ಲಿ ಜನಿಸಿರ್ತಕ್ಕಂತಹ ಜಗದ್ಗುರು ಶ್ರೀ ಶ್ರೀ ಸಚ್ಚಿದಾನಂದ ಶಿವಾಭಿನವ ನೃಸಿಂಹ ಭಾರತಿ ಮಹಾಸ್ವಾಮಿಗಳವರು ಈ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠದ 32ನೇ ಅಧಿಪತಿಗಳಾಗಿದ್ದಂತಹ ಮಹಾತಪಸ್ವಿಗಳಾಗಿದ್ದಂತಹ ಜಗದ್ಗುರು ಶ್ರೀ ನೃಸಿಂಹ ಭಾರತಿ ಮಹಾಸ್ವಾಮಿಗಳವರಿಂದ ಸನ್ಯಾಸವನ್ನು ತಮ್ಮ 8ನೇ ವಯಸ್ಸಿನಲ್ಲೇ ಸ್ವೀಕರಿಸಿ, ಹೇಗೆ ಶಂಕರ ಭಗವತ್ಪಾದಾಚಾರ್ಯರು 8ನೇ ವಯಸ್ಸಿನಲ್ಲಿ ಗೋವಿಂದ ಭಗವತ್ಪಾದಾಚಾರ್ಯರಿಂದ ಸನ್ಯಾಸವನ್ನು ಸ್ವೀಕರಿಸಿದರೋ ಅದೇ ರೀತಿಯಾಗಿ ತಮ್ಮ 8ನೇ ವಯಸ್ಸಿನಲ್ಲೇ ತಮ್ಮ ಅವತಾರ ಕಾರ್ಯವನ್ನು ವಿಶೇಷವಾಗಿ ಸಂಪನ್ನಗೊಳಿಸುವಂತಹ ಉದ್ದೇಶದಿಂದ ಜಗದ್ಗುರು ಶ್ರೀ ಸಚ್ಚಿದಾನಂದ ಶಿವಾಭಿನವ ನೃಸಿಂಹ ಭಾರತಿ ಮಹಾಸ್ವಾಮಿಗಳವರು 8ನೇ ವಯಸ್ಸಿನಲ್ಲಿ ಸನ್ಯಾಸ ಸ್ವೀಕಾರವನ್ನು ಮಾಡಿ ತದನಂತರ ತಮ್ಮ ಗುರುಗಳ ಜೊತೆಗೆ ಭಾರತದಲ್ಲಿ ಅನೇಕ ಪ್ರದೇಶಗಳಲ್ಲಿ ವಿಜಯ ಯಾತ್ರೆಗಳನ್ನು ಪ್ರಾರಂಭಿಸಿದರು. ಈ ರೀತಿಯಾಗಿ ತಮ್ಮ ಧರ್ಮ ಪ್ರಚಾರ ಕಾರ್ಯವನ್ನು ಪ್ರಾರಂಭಿಸಿ ಅನೇಕ ವಿಧವಾದಂತಹ ಅದ್ಭುತವಾದಂತಹ ಕಾರ್ಯಗಳನ್ನು ಮಾಡಿ ಈ ಲೋಕಕ್ಕೆ ಪರಮಾನುಗ್ರಹವನ್ನು ಮಾಡಿದ್ದಾರೆ. ಅನೇಕ ಕಡೆಗಳಲ್ಲಿ ವೇದಶಾಸ್ತ್ರ ಪಾಠಶಾಲೆಗಳನ್ನು ಪ್ರಾರಂಭ ಮಾಡಿಸಿದರು. ಅವರ ಕಾಲದಲ್ಲಿ ಅವರು ಪೀಠಾಧಿಪತಿಗಳಾಗಿ ಇದ್ದಂತಹ ಕಾಲದಲ್ಲಿ ನಮ್ಮ ಭಾರತ ದೇಶದಲ್ಲಿ ಪರಕೀಯರ ಆಕ್ರಮಣಗಳಿಂದ ವೈದಿಕ ವಿದ್ಯೆಯು ಈ ಧರ್ಮ ಮಾರ್ಗವು ಅತ್ಯಂತ ಕ್ಷೀಣ ದಶೆಯಲ್ಲಿತ್ತು. ತುಂಬ ಜನರು ಆಧುನಿಕವಾದಂತಹ ವಿದ್ಯೆ ಕಡೆಗೆ ಹೋಗ್ತಾ
ಈ ಸಂಪೂರ್ಣವಾದಂತಹ ವೈದಿಕ ವಿದ್ಯೆಯ ಮಾರ್ಗವನ್ನು ಪರಿತ್ಯಾಗ ಮಾಡ್ತಾ ಇದ್ದಾಗ, ಈ ವೈದಿಕ ಮಾರ್ಗವು ಸಂಪೂರ್ಣವಾಗಿ ಕ್ಷೀಣಿಸ್ತಾ ಇದ್ದಾಗ ಇದನ್ನು ಪುನಃ ಉದ್ಧಾರ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಅವರು ಅನೇಕ ಕಡೆಗಳಲ್ಲಿ ವೇದಶಾಸ್ತ್ರ ಪಾಠಶಾಲೆಗಳನ್ನು ಪ್ರಾರಂಭ ಮಾಡಿದರು ಮತ್ತು ಅವರೇ ಸ್ವಯಂ ಅನೇಕ ಕಡೆಗಳಲ್ಲಿ ಪ್ರಾರಂಭ ಮಾಡಿದರು. ಹಾಗೂ ಅವರ ಒಂದು ದಿವ್ಯ ಪ್ರೇರಣೆಯಿಂದ ಅನೇಕ ಕಡೆಗಳಲ್ಲಿ ವಿದ್ಯಾಸಂಸ್ಥೆಗಳ ಪ್ರಾರಂಭವೂ ಆಗಿದೆ. ವಿಶೇಷವಾಗಿ ಶೃಂಗೇರಿಯಲ್ಲಿರ್ತಕ್ಕಂತಹ ಸದ್ವಿದ್ಯಾ ಸಂಜೀವಿನಿ ಸಂಸ್ಕೃತ ಮಹಾಪಾಠಶಾಲೆ, ಧಾರವಾಡದಲ್ಲಿ ಶೃಂಗೇರಿ ಜಗದ್ಗುರು ಶಂಕರಾಚಾರ್ಯ ಪಾಠಶಾಲೆ, ಈ ರೀತಿಯಾಗಿ ಅನೇಕ ಕಡೆಗಳಲ್ಲಿ ವೇದಶಾಸ್ತ್ರ ಪಾಠಶಾಲೆಗಳನ್ನು ಪ್ರಾರಂಭ ಮಾಡಿಸಿದಂಥವರು ಜಗದ್ಗುರು ಶ್ರೀ ಸಚ್ಚಿದಾನಂದ ಶಿವಾಭಿನವ ನರಸಿಂಹಭಾರತಿ ಮಹಾಸ್ವಾಮಿಗಳವರು. ಅದೇ ರೀತಿಯಾಗಿ ಕಾಶಿಯಲ್ಲಿ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಬನಾರಸ್ ಹಿಂದೂ ಯೂನಿವರ್ಸಿಟಿಯೂ ಸಹ ಆ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದ ಪ್ರಾರಂಭ ಮಾಡುವುದರಲ್ಲಿ ಅತ್ಯಂತ ವಿಶಿಷ್ಟವಾದಂತಹ ಅನುಗ್ರಹವನ್ನು ಮಾಡಿ ಇದರ ಒಂದು ಪ್ರಾರಂಭಕ್ಕಾಗಿ ವಿಶೇಷವಾದಂತಹ ಪ್ರೇರಣೆಯನ್ನು ಮಾಡಿರ್ತಕ್ಕಂಥವರು ಜಗದ್ಗುರು ಶ್ರೀ ಸಚ್ಚಿದಾನಂದ ಶಿವಾಭಿನವ ನರಸಿಂಹಭಾರತಿ ಮಹಾಸ್ವಾಮಿಗಳವರು. ಈ ರೀತಿಯಾಗಿ ಉತ್ತರ ಭಾರತದಲ್ಲಿ ಪರಮ ಪವಿತ್ರವಾದಂತಹ ಕಾಶಿಯಲ್ಲಿ ಬನಾರಸ್ ಹಿಂದೂ ಯೂನಿವರ್ಸಿಟಿಯ ಒಂದು ಪ್ರಾರಂಭಕ್ಕೂ ವಿಶೇಷವಾದಂತಹ ಅನುಗ್ರಹವನ್ನು ಮಾಡಿದ್ದಾರೆ. ಹಾಗಾಗಿಯೇ ಇವತ್ತಿಗೂ ಸಹ ಅಲ್ಲಿ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದಲ್ಲಿ ಅವರ ಗುರುಗಳಾಗಿರ್ತಕ್ಕಂತಹ ಜಗದ್ಗುರು ಶ್ರೀ ನೃಸಿಂಹಭಾರತಿ ಮಹಾಸ್ವಾಮಿಗಳವರ ದಿವ್ಯ ಪಾದುಕೆಯನ್ನು ಇವತ್ತೂ ಸಹ ನಾವು ಅಲ್ಲಿ ನೋಡುವುದಕ್ಕೆ ಸಾಧ್ಯವಾಗುತ್ತೆ, ಆಗ್ತಾ ಇದೆ. ಆದ್ದರಿಂದ ಈ ರೀತಿಯಾಗಿ ನಮ್ಮ ವೈದಿಕ ವಿದ್ಯೆಯನ್ನು ವಿಶೇಷವಾಗಿ ಪ್ರಚಾರ ಮಾಡಿ ಅನೇಕ ಕಡೆಗಳಲ್ಲಿ ಶಾಸ್ತ್ರ ಸಭೆಗಳನ್ನೆಲ್ಲ ಪ್ರಾರಂಭ ಮಾಡಿ, ವಿಶಿಷ್ಟವಾಗಿ ಶೃಂಗೇರಿಯಲ್ಲಿ ಮಹಾಗಣಪತಿ ವಾಕ್ಯಾರ್ಥ ವಿದ್ವತ್ ಸಭೆಯನ್ನು ಪ್ರಾರಂಭ ಮಾಡಿ ಈ ವೈದಿಕ ವಿದ್ಯೆಯನ್ನು ಪ್ರಚಾರ ಮಾಡಿದರು. ಅವರ ಕಾಲದ ನಂತರ ಅಂದರೆ ಅವರು 1912ನೇ ವರ್ಷದ ತನಕ ಈ ಪೀಠದಲ್ಲಿ ವಿರಾಜಮಾನರಾಗಿದ್ದರು. ಈ ಸಂದರ್ಭದಲ್ಲಿ ಈ ಕಾಲದಲ್ಲಿ ನಮ್ಮ ಒಂದು ಸನಾತನ ಧರ್ಮದ ಪುನರುತ್ಥಾನದ ಕಾಲವು ಇದು ಅಂತಂದರೆ ಅದು ಏನೂ ತಪ್ಪಾಗುವುದಿಲ್ಲ. ನಮ್ಮ ಸನಾತನ ಧರ್ಮವು ಪರಕೀಯರ ಆಕ್ರಮಣಗಳಿಂದ ತುಂಬ ಕ್ಷೀಣ ದಶೆಯಲ್ಲಿದ್ದಾಗ ಅವರ ಒಂದು ಈ ಪೀಠಾಧಿಪತ್ಯದ ಕಾಲವು ನಮ್ಮ ಸನಾತನ ಧರ್ಮದ ಒಂದು ಪುನರುತ್ಥಾನದ ಸುವರ್ಣಯುಗ ಅಂತ ನಾವು ಹೇಳಲೇಬೇಕು. ತದನಂತರ ಕಾಲದಲ್ಲಿ ಅಂದರೆ 1900, 1910 ಈ ವರ್ಷಗಳ ನಂತರ ಕಾಲದಲ್ಲಿ ನಮ್ಮ ದೇಶದಲ್ಲಿ, ನಮ್ಮ ದಕ್ಷಿಣ ಭಾರತದಲ್ಲಿ ಇತ್ಯಾದಿಗಳಲ್ಲಿ ಇತ್ಯಾದಿ ಪ್ರಾಂತಗಳಲ್ಲಿ ಯಾರ್ಯಾರು ವಿಶೇಷವಾಗಿ ಈ ಧರ್ಮ ಪ್ರಚಾರ ಕಾರ್ಯವನ್ನು, ವೈದಿಕ ವಿದ್ಯಾ ಪ್ರಚಾರ ಕಾರ್ಯವನ್ನು ಮಾಡಿದ್ದಾರೋ ಅವರೆಲ್ಲರಿಗೂ ಸಹ ಜಗದ್ಗುರು ಶ್ರೀ ಸಚ್ಚಿದಾನಂದ ಶಿವಾಭಿನವ ನರಸಿಂಹಭಾರತಿ ಮಹಾಸ್ವಾಮಿಗಳ ಒಂದು ಪ್ರೇರಣೆಯೇ ಆ ಎಲ್ಲ ವಿಧವಾದಂತಹ ಧರ್ಮ ಪ್ರಚಾರ ಕಾರ್ಯಗಳನ್ನು ಮಾಡುವುದರಲ್ಲಿ ಸಾಧನವಾಗಿದೆ. ಇವರು ಮಾಡಿರ್ತಕ್ಕಂತಹ ಈ ಧರ್ಮ ಪ್ರಚಾರ ಕಾರ್ಯಗಳನ್ನು ಆದರ್ಶವಾಗಿಟ್ಟುಕೊಂಡು ತದನಂತರ ಕಾಲದಲ್ಲಿ 1900, 1910 ಇದರ ನಂತರ ಕಾಲದಲ್ಲಿ ತುಂಬ ಜನರು ಸಹ ಇವರಿಂದ ಪ್ರೇರಣೆಗೊಂಡು ವೈದಿಕ ವಿದ್ಯೆಯನ್ನು ವಿಶೇಷವಾಗಿ ಪ್ರಚಾರ ಮಾಡಿದ್ದಾರೆ. ಈ ರೀತಿಯಾಗಿ ನಮ್ಮ ಒಂದು ಸನಾತನ ಧರ್ಮದ ಉದ್ಧಾರಕ್ಕಾಗಿ ಅನೇಕ ವಿಧವಾದಂತಹ ಕಾರ್ಯಗಳನ್ನು ಅವರು ಮಾಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಸನಾತನ ಧರ್ಮೋದ್ಧಾರಕರು ಈ ವಿಶ್ವಕ್ಕೆ ಮಾರ್ಗದರ್ಶಕರು ಆಗಿ ಈ ಲೋಕಾನುಗ್ರಹವನ್ನು ಮಾಡಿರ್ತಕ್ಕಂತಹ ಜಗದ್ಗುರು ಶ್ರೀಮದ್ ಆದಿಶಂಕರ ಭಗವತ್ಪಾದಾಚಾರ್ಯರ ಪವಿತ್ರ ಜನ್ಮಸ್ಥಳವಾಗಿರ್ತಕ್ಕಂತಹ ಕಾಲಟಿ ಕ್ಷೇತ್ರವನ್ನು ತಮ್ಮ ದಿವ್ಯ ದೃಷ್ಟಿಯಿಂದ ಗುರುತಿಸಿ ಅಲ್ಲಿ 1910ನೇ ವರ್ಷದಲ್ಲಿ ಶಂಕರ ಭಗವತ್ಪಾದಾಚಾರ್ಯರ ಹಾಗೂ ಶ್ರೀ ಶಾರದಾಮ್ಮನವರ ಒಂದು ವಿಶಿಷ್ಟವಾದಂತಹ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿಸಿ ಎಲ್ಲ ಆಸ್ತಿಕರಿಗೂ ಸಹ ಶಂಕರ ಭಗವತ್ಪಾದಾಚಾರ್ಯರ ಜನ್ಮಸ್ಥಳದ ಜನ್ಮಕ್ಷೇತ್ರದ ಒಂದು ದರ್ಶನಕ್ಕಾಗಿ ಬೇಕಾಗಿರ್ತಕ್ಕಂತಹ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಶಂಕರ ಭಗವತ್ಪಾದಾಚಾರ್ಯರು ಈ ಲೋಕಕ್ಕೆ ಏನು ಉಪದೇಶಿಸಿದರು ಅನ್ನುವಂತಹ ಎಲ್ಲ ವಿಷಯಗಳನ್ನು ಶಂಕರ ಭಗವತ್ಪಾದಾಚಾರ್ಯರ ಸಮಗ್ರ ಗ್ರಂಥಗಳನ್ನು
ಶಾಂಕರ ಗ್ರಂಥಾವಳಿ ಅನ್ನುವಂತಹ ಒಂದು ಹೆಸರಿನಲ್ಲಿ ಅನೇಕ ಸಂಪುಟಗಳಾಗಿ ಒಟ್ಟಿಗೆ ಅಷ್ಟೂ ಗ್ರಂಥಗಳು, ಭಾಷ್ಯಗಳು, ಪ್ರಕರಣ ಗ್ರಂಥಗಳು, ಸ್ತೋತ್ರಗಳು, ಹೀಗೆ ಶಂಕರಾಚಾರ್ಯರು ರಚನೆ ಮಾಡಿರತಕ್ಕಂತಹ ಎಲ್ಲ ಗ್ರಂಥಗಳನ್ನು ಒಟ್ಟಿಗೆ ಮೊದಲನೇ ಬಾರಿ ಪ್ರಕಾಶನಗೊಳಿಸಿ ಎಲ್ಲ ಜನರಿಗೂ ಸಹ ಸಿಗುವಂತೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಎಲ್ಲ ಆಸ್ತಿಕರು ಪ್ರತಿ ವರ್ಷ ವೈಶಾಖ ಶುಕ್ಲ ಪಂಚಮಿ ದಿವಸ ಶಂಕರ ಭಗವತ್ಪಾದಾಚಾರ್ಯರ ಜಯಂತ್ಯುತ್ಸವವನ್ನು ಆಚರಣೆ ಮಾಡಬೇಕು ಎಂಬುದಾಗಿ ಅಪ್ಪಣೆ ಮಾಡಿದ್ದಾರೆ. ತದನಂತರವೇ ವಿಶೇಷವಾಗಿ ನಮ್ಮ ದೇಶದಲ್ಲಿ ಎಲ್ಲ ಕಡೆಯೂ ಸಹ ಶಂಕರ ಭಗವತ್ಪಾದಾಚಾರ್ಯರ ಜಯಂತ್ಯುತ್ಸವವು ವೈಶಾಖ ಶುಕ್ಲ ಪಂಚಮಿ ದಿವಸ ನಮ್ಮ ದೇಶದಲ್ಲೇ ವಿಶ್ವವ್ಯಾಪ್ತವಾಗಿ ಎಲ್ಲ ಕಡೆಯೂ ಸಹ ಈ ಒಂದು ಜಯಂತಿಯ ಆಚರಣೆಯೂ ಸಹ ಪ್ರಾರಂಭವಾಗಿದೆ. ಅದೇ ರೀತಿಯಾಗಿ ಸ್ವತಃ ಸಕಲ ಶಾಸ್ತ್ರಗಳಲ್ಲೂ ಉತ್ಕೃಷ್ಟವಾದಂತಹ ಸಂಸ್ಕೃತ ಸಾಹಿತ್ಯದಲ್ಲೂ ದೊಡ್ಡ ವಿದ್ವಾಂಸರಾಗಿ, ಮಹಾವಿದ್ವಾಂಸರಾಗಿ ಇದ್ದಂತಹ ಜಗದ್ಗುರುಗಳವರು ಅನೇಕ ವಿಧವಾದಂತಹ ಶಾಸ್ತ್ರೀಯ ಕ್ರೋಢಪತ್ರಗಳನ್ನು, ಅತ್ಯಂತ ಪ್ರೌಢವಾಗಿರತಕ್ಕಂತಹ ದೊಡ್ಡ ದೊಡ್ಡ ವಿದ್ವಾಂಸರು ಅಧ್ಯಯನ ಮಾಡುವಂತಹ ಒಂದು ಕ್ರೋಢಪತ್ರಗಳನ್ನು ರಚನೆ ಮಾಡಿದ್ದಾರೆ ಶಾಸ್ತ್ರಗಳಲ್ಲಿ. ಅದೇ ರೀತಿಯಾಗಿ ಅನೇಕ ವಿಧವಾದಂತಹ ದೇವತಾ ಸ್ತೋತ್ರಗಳನ್ನು ಸಹ ರಚನೆ ಮಾಡಿದ್ದಾರೆ. ಆ ಸ್ತೋತ್ರಗಳೆಲ್ಲ ಭಕ್ತಿ ಸುಧಾ ತರಂಗಿಣಿ ಎಂಬತಕ್ಕಂತಹ ಒಂದು ಹೆಸರಿನಲ್ಲಿ ಮುದ್ರಿತವಾಗಿವೆ. ಅದನ್ನು ಎಲ್ಲರೂ ಸಹ ಅಧ್ಯಯನ ಮಾಡಬಹುದಾಗಿದೆ, ಪಠನ ಮಾಡಬಹುದಾಗಿದೆ. ಅದು ಅತ್ಯಂತ ಉತ್ಕೃಷ್ಟವಾದಂತಹ ಸಂಸ್ಕೃತ ಸಾಹಿತ್ಯದಲ್ಲಿ. ಅದನ್ನೂ ಸಹ ಅವರು ಹೇಗೆ ರಚನೆ ಮಾಡ್ತಾ ಇದ್ರು ಅಂತಂದರೆ, ಎಲ್ಲೋ ಒಂದು ಕಡೆ ಕೂತ್ಕೊಂಡು ತುಂಬ ಯೋಚನೆ ಮಾಡಿ ಒಂದೊಂದು ಶ್ಲೋಕವನ್ನು ರಚನೆ ಮಾಡ್ತಾ ಇದ್ದಿದ್ದಲ್ಲ. ಆಯಾ ಸಂದರ್ಭಗಳಲ್ಲಿ ಅವರ ಮುಖಾರವಿಂದದಿಂದ ಆಶುವಾಗಿ, ಯಾವುದೇ ಒಂದು ವಿಶಿಷ್ಟವಾದಂತಹ ಪ್ರಯತ್ನವಿಲ್ಲದೆ, ಪರಿಶ್ರಮವಿಲ್ಲದೇನೆಯೇ ಆಶುವಾಗಿ ಅವರ ಬಾಯಿಂದ ಅತ್ಯಂತ ಉತ್ಕೃಷ್ಟವಾದಂತಹ ಸಂಸ್ಕೃತ ಸಾಹಿತ್ಯದಿಂದ ಕೂಡಿರತಕ್ಕಂತಹ ಅದ್ಭುತವಾದ ಶ್ಲೋಕಗಳು ಹೊರಗೆ ಬರ್ತಾ ಇದ್ವು. ಆ ಸಂದರ್ಭದಲ್ಲಿ ಆ ಶ್ಲೋಕಗಳನ್ನು ಕೇಳಿದಂತಹ ಅವರ ಜೊತೆಯಲ್ಲಿದ್ದಂತಹ ಕೆಲವರು ವಿದ್ವಾಂಸರು ತುಂಬ ಪ್ರಯತ್ನ ಮಾಡಿ ಅವರ ಬಾಯಿಂದ ಆಶುವಾಗಿ ಬಂದಿರತಕ್ಕಂತಹ ಆ ಶ್ಲೋಕಗಳನ್ನು ರಚನೆ ಮಾಡಿ ಇಟ್ಟಿದ್ದರಿಂದ ಕೆಲವು ಶ್ಲೋಕಗಳನ್ನಾದರೂ ಇವತ್ತಿನ ದಿವಸ ನಾವು ಆ ಭಕ್ತಿ ಸುಧಾ ತರಂಗಿಣಿ ಗ್ರಂಥದಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ಈ ರೀತಿಯಾದಂತಹ ಮಹಾಪುರುಷರು ಜಗದ್ಗುರು ಶ್ರೀ ಸಚ್ಚಿದಾನಂದ ಶಿವಾಗ್ರಹ ನರಸಿಂಹಭಾರತಿ ಮಹಾಸ್ವಾಮಿಗಳವರು ಅವರು ಮಾಡಿರ್ತಕ್ಕಂತಹ ಕಾರ್ಯಗಳ ಬಗ್ಗೆ ಹೇಳ್ತಾ ಹೋದರೆ ಅದು ಎಷ್ಟು ವಿಸ್ತಾರವಾಗಿ ಹೇಳಿದರೂ ಸಾಕಾಗುವುದಿಲ್ಲ. ಇಂತಹ ಮಹಾಪುರುಷರಾಗಿದ್ದರಿಂದಲೇ ಸಮಸ್ತ ವಿದ್ವಾಂಸರು ಸಹ ಅವರನ್ನು ಅಭಿನವ ಶಂಕರರು, ಅಂದರೆ ಅಭಿನವ ಶಂಕರ ಭಗವತ್ಪಾದಾಚಾರ್ಯರು, ಶಂಕರ ಭಗವತ್ಪಾದಾಚಾರ್ಯರೇ ಮತ್ತೆ ಪುನಃ ಅವರ ರೂಪದಲ್ಲಿ ಹುಟ್ಟಿ ಬಂದಿದ್ದಾರೆ, ಬಂದು ಧರ್ಮೋದ್ಧಾರ ಕಾರ್ಯವನ್ನು ಮಾಡಿದ್ದಾರೆ ಅನ್ನುವಂತಹ ಅಭಿಪ್ರಾಯದಿಂದ ಸಮಸ್ತ ವಿದ್ವಾಂಸರು ಸಹ ಅವರನ್ನು ಜಗದ್ಗುರು ಶ್ರೀ ಸಚ್ಚಿದಾನಂದ ಶಿವಾಗ್ರಹ ನರಸಿಂಹಭಾರತಿ ಮಹಾಸ್ವಾಮಿಗಳವರನ್ನು ಅಭಿನವ ಶಂಕರರು ಎಂಬುದಾಗಿ ಕೀರ್ತಿಸಿದ್ದಾರೆ. ಅವರ ಪವಿತ್ರವಾದಂತಹ ಅವತಾರ ಸ್ಥಳವು ಮೈಸೂರು ಮಹಾನಗರದಲ್ಲಿ ಇರತಕ್ಕಂತಹ ಒಂದು ಸ್ಥಳ, ಅರಮನೆಗೆ ಅತ್ಯಂತ ಸಮೀಪದಲ್ಲಿ ಇರತಕ್ಕಂತಹ ಒಂದು ಸ್ಥಳವಾಗಿದೆ. ಆ ಸ್ಥಳದಲ್ಲಿ ಸರಿಯಾಗಿ 100 ವರ್ಷಗಳ ಹಿಂದೆ ಈ ಶೃಂಗೇರಿ ಶಾರದಾ ಪೀಠದಲ್ಲಿ ಜೀವನ್ಮುಕ್ತ ಜಗದ್ಗುರುಗಳಾಗಿ ಅಧಿಪತಿಗಳಾಗಿ ವಿರಾಜಮಾನರಾಗಿದ್ದ ಜಗದ್ಗುರು ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರ ಕಾಲದಲ್ಲಿ ಅವರ ಅಪ್ಪಣೆಯಂತೆ ಸಚ್ಚಿದಾನಂದ ಶಿವಾಗ್ರಹ ನರಸಿಂಹಭಾರತಿ ಮಹಾಸ್ವಾಮಿಗಳವರ ಜನ್ಮ ಸ್ಥಳದಲ್ಲಿ ಮಹಾರಾಜರು, ಮೈಸೂರಿನ ಮಹಾರಾಜರು ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿಸಿದರು. ಆ ದೇವಸ್ಥಾನದಲ್ಲಿ 1924ನೇ ವರ್ಷದಲ್ಲಿ ಜಗದ್ಗುರು ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರು ಗುರುಗಳ ಒಂದು ಸುಂದರವಾದಂತಹ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಶಂಕರ ಮಠವನ್ನು ನಿರ್ಮಾಣ ಮಾಡಿದರು. ಆ ಒಂದು ಶಂಕರ ಮಠಕ್ಕೆ ಅವರ ಹೆಸರನ್ನೇ, ಅಂದರೆ ಅಭಿನವ ಶಂಕರಾಲಯ ಅನ್ನುವಂತಹ ಒಂದು ಹೆಸರನ್ನು ಇಡಲಾಗಿತ್ತು. ಈ ಒಂದು ಅಭಿನವ ಶಂಕರಾಲಯದಲ್ಲಿ ನಂತರ ಕಾಲದಲ್ಲಿ ನಮ್ಮ ಗುರುಗಳಾಗಿರ್ತಕ್ಕಂತಹ ಜಗದ್ಗುರು ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರು ಮತ್ತು ಅವರ ಗುರುಗಳಾಗಿರ್ತಕ್ಕಂತಹ, ಅಂದರೆ ನಮ್ಮ ಪರಮಗುರುಗಳಾಗಿರ್ತಕ್ಕಂತಹ ಜಗದ್ಗುರು ಶ್ರೀ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳವರ ಅಮೃತ ಹಸ್ತಗಳಿಂದ ಶಾರದಾಮ್ಮನವರ ಪ್ರತಿಷ್ಠಾಪನೆ, ಶಂಕರ ಭಗವತ್ಪಾದಾಚಾರ್ಯರ ಪ್ರತಿಷ್ಠಾಪನೆ, ಹೀಗೆ ಅನೇಕ ದೇವತೆಗಳ ಪ್ರತಿಷ್ಠಾಪನೆಯೂ ಸಹ ನಂತರ ಕಾಲದಲ್ಲಿ ಆಗಿ ಅದೊಂದು ವಿಶಿಷ್ಟವಾದಂತಹ ಒಂದು ಕ್ಷೇತ್ರವಾಗಿ ತಯಾರಾಗಿ ಅಲ್ಲಿ
ಎಲ್ಲ ಸಮಸ್ತ ಮೈಸೂರಿನ ಮಹಾಭಕ್ತರೇ ಅಲ್ಲದೆ ಮೈಸೂರಿನ ಆಸ್ತಿಕ ಮಹಾಜನರು ಮಾತ್ರವಲ್ಲದೆ ಈ ಸಮೀಪದ ಅನೇಕ ಪ್ರದೇಶಗಳಿಂದಲೂ ಸಹ ಆಸ್ತಿಕ ಜನರು ಅಲ್ಲಿಗೆ ಬಂದು ದರ್ಶನವನ್ನು ಮಾಡುವಂತಹ ಒಂದು ಸ್ಥಳವಾಗಿದೆ. ಎಲ್ಲ ಆಸ್ತಿಕರಿಗೂ ಸಹ ಒಂದು ಪರಮ ಶ್ರದ್ಧಾ ಕೇಂದ್ರವಾಗಿ ಮೈಸೂರಿನ ಈ ಶೃಂಗೇರಿ ಶಂಕರ ಮಠದ ಶಾಖಾ ಮಠವಾಗಿರ್ತಕ್ಕಂತಹ ಅಭಿನವ ಶಂಕರಾಲಯವು ವಿರಾಜಮಾನವಾಗಿದೆ. ಪ್ರಸ್ತುತ ಈ 2024ನೇ ವರ್ಷದಲ್ಲಿ ಬರುವಂತಹ ಈ ಫಾಲ್ಗುಣ ಕೃಷ್ಣ ಏಕಾದಶಿ ದಿವಸಕ್ಕೆ ನಮ್ಮ ಪರಮೇಷ್ಠ ಗುರುಗಳಾಗಿರ್ತಕ್ಕಂತಹ ಜಗದ್ಗುರು ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರು ಪ್ರತಿಷ್ಠಾಪನೆ ಮಾಡಿದ 100ನೇ ವರ್ಷವು ಸಮಾಪ್ತಿ ಆಗಲಿದೆ. ಈಗ 100ನೇ ವರ್ಷವು ನಡೀತಾ ಇದೆ. 100 ವರ್ಷಗಳು ಸಮಾಪ್ತಿ ಆಗಲಿವೆ. ಈ ಒಂದು ಶತಮಾನೋತ್ಸವದ ಆಚರಣೆ ಈಗ ಅತ್ಯಂತ ವೈಭವೋಪೇತವಾಗಿ ಇಲ್ಲಿ ನಡೆಯಲಿದೆ. ಇದಕ್ಕೆ ನಮ್ಮ ಗುರುಗಳಾಗಿರ್ತಕ್ಕಂತಹ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರು ಪರಿಪೂರ್ಣವಾದಂತಹ ಒಂದು ಅನುಗ್ರಹವನ್ನು ಮಾಡಿದ್ದಾರೆ. ಅವರ ಒಂದು ಅನುಗ್ರಹದಿಂದ ಈ ಶತಮಾನೋತ್ಸವ ಕಾರ್ಯಕ್ರಮಗಳನ್ನು ನಡೆಸಲಾಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಅನೇಕ ವಿಧವಾದಂತಹ ದೇವತಾನುಷ್ಠಾನಗಳು, ಶತಚಂಡಿ, ಮಹಾರುದ್ರ ಮೊದಲಾದಂತಹ ಅನುಷ್ಠಾನಗಳು, ಅದೇ ರೀತಿಯಾಗಿ ವೇದಶಾಸ್ತ್ರಗಳ ಪ್ರೋತ್ಸಾಹಕ್ಕಾಗಿ, ಪ್ರಚಾರಕ್ಕಾಗಿ ಮತ್ತು ವೇದಶಾಸ್ತ್ರಗಳನ್ನು ಅಧ್ಯಯನ ಮಾಡುವವರ ಪ್ರೋತ್ಸಾಹಕ್ಕಾಗಿ ಒಂದು ಶಾಸ್ತ್ರ ಸಭೆ ಮತ್ತು ವೇದ ಸಭೆ ಇತ್ಯಾದಿಗಳ ಆಯೋಜನೆ, ಹೀಗೆ ಅನೇಕ ವಿಧವಾದಂತಹ ಧಾರ್ಮಿಕ ಮತ್ತು ಸಾಮಾಜಿಕವಾದಂತಹ ಕಾರ್ಯಕ್ರಮಗಳ ಜೊತೆಗೆ ಈ ಒಂದು ಶತಮಾನೋತ್ಸವ ಕಾರ್ಯಕ್ರಮವು ಅತ್ಯಂತ ವೈಭವೋಪೇತವಾಗಿ ನಡೆಯಲಿದೆ. ಈ ಒಂದು ಪಕ್ಷದಲ್ಲಿ ಅಂದರೆ ಈ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದಲ್ಲಿ ವಿಶೇಷವಾದಂತಹ ಕಾರ್ಯಕ್ರಮಗಳೆಲ್ಲ ನಡೆಯಲಿವೆ. ಅದರಲ್ಲೂ ಪ್ರಧಾನವಾದಂತಹ ಕಾರ್ಯಕ್ರಮಗಳು 4 ಮತ್ತು 5ನೇ ತಾರೀಕು, ಈ ಏಪ್ರಿಲ್ ತಿಂಗಳಿನ 4 ಮತ್ತು 5ನೇ ತಾರೀಕುಗಳಲ್ಲಿ ಪ್ರಧಾನ ಕಾರ್ಯಕ್ರಮಗಳು ನಡೆಯಲಿವೆ. ಆ ಶತಮಾನೋತ್ಸವ ಕಾರ್ಯಕ್ರಮಗಳೆಲ್ಲ ಸಹ ನಡೆಯಲಿವೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲೂ ಅತ್ಯಂತ ಪವಿತ್ರವಾದಂತಹ ಈ ಸಂದರ್ಭದಲ್ಲಿ ಎಲ್ಲ ಆಸ್ತಿಕರು ಮತ್ತು ಈ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠದ ಶಿಷ್ಯ ಜನರೆಲ್ಲರೂ ಸಹ ಅತ್ಯಂತ ಉತ್ಸಾಹವಾಗಿ ಈ ಒಂದು ಸಂದರ್ಭದಲ್ಲಿ ಭಾಗವಹಿಸಿ ಶ್ರೀ ಶಾರದಾ ಚಂದ್ರಮೌಳೇಶ್ವರರ ಮತ್ತು ನಮ್ಮ ಗುರುಗಳ ಪರಿಪೂರ್ಣವಾದಂತಹ ಒಂದು ಅನುಗ್ರಹಕ್ಕೆ ಪಾತ್ರರಾಗಿ ಶ್ರೇಯೋವಂತರಾಗಬೇಕು ಎಂಬುದಾಗಿ ಈ ಸಂದರ್ಭದಲ್ಲಿ ಎಲ್ಲರಿಗೂ ಸಹ ಹೇಳಬಯಸ್ತಾ ಇದ್ದೇವೆ. ಇದೊಂದು ಅಪರೂಪವಾದಂತಹ ಒಂದು ಸಂದರ್ಭ ಮತ್ತು ಯಾವ ಮಹಾಪುರುಷರ ಒಂದು ಪರಿಶ್ರಮ ಮತ್ತು ಪರಮಾನುಗ್ರಹದಿಂದ ಇವತ್ತು ಈ ಒಂದು ಸನಾತನ ಧರ್ಮವು ಮತ್ತು ಈ ಒಂದು ವೈದಿಕ ಮಾರ್ಗವು ವಿಸ್ತಾರವಾಗಿ ವೃದ್ಧಿಯನ್ನು ಹೊಂದುತ್ತಾ ಇದೆಯೋ ಅಂತಹ ಮಹಾಪುರುಷರ ಒಂದು ಸಂಸ್ಮರಣೆಯನ್ನು ಮಾಡುವುದು ಅದು ಪ್ರತಿಯೊಬ್ಬ ಆಸ್ತಿಕನ ಕರ್ತವ್ಯವೂ ಆಗಿದೆ. ಹಾಗಾಗಿ ಅವರ ಒಂದು ಸಂಸ್ಮರಣೆಯನ್ನು ಮಾಡ್ತಾ ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಭಾಗವಹಿಸಿ ಶ್ರೇಯೋವಂತರಾಗಬೇಕು ಎಂಬುದಾಗಿ ಎಲ್ಲರಿಗೂ ಸಹ ಹೇಳಬಯಸ್ತಾ ಇದ್ದೇವೆ.